ಒಮ್ಮೆ ಚಂದ್ರನು ತನ್ನ ಸೌಂದರ್ಯ ಮತ್ತು ಪ್ರಕಾಶದಿಂದ ತುಂಬ ಅಹಂಕಾರ ಹೊಂದಿದ್ದ. ದಕ್ಷ ಪ್ರಜಾಪತಿಯ 27 ಪುತ್ರಿಯರನ್ನು ಚಂದ್ರನು ವಿವಾಹ ಮಾಡಿಕೊಂಡಿದ್ದರೂ ರೋಹಿಣಿಗೆ ಮಾತ್ರ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದ. ಉಳಿದ ಪತ್ನಿಯರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದನು. ತಮ್ಮ ಪುತ್ರಿಯರ ದುಃಖವನ್ನು ಕಂಡ ದಕ್ಷ ಪ್ರಜಾಪತಿ ಕೋಪಗೊಂಡನು. ಚಂದ್ರನ ಅಹಂಕಾರ ಮತ್ತು ಅನ್ಯಾಯದ ವರ್ತನೆಗೆ ದಕ್ಷನು ಚಂದ್ರನಿಗೆ ಶಾಪ ನೀಡಿದನು. ಆ ಶಾಪದಂತೆ ಚಂದ್ರನು ನಿಧಾನವಾಗಿ ತನ್ನ ಪ್ರಕಾಶವನ್ನು ಕಳೆದುಕೊಳ್ಳತೊಡಗಿದನು. ಚಂದ್ರನ ಪ್ರಕಾಶ ಕಡಿಮೆಯಾದಂತೆ ಭೂಮಿಯ ಮೇಲೆ ಅನೇಕ ಸಮಸ್ಯೆಗಳು ಶುರುವಾಯಿತು. ಸಸ್ಯಗಳು ಒಣಗತೊಡಗಿದವು, ಔಷಧಿಗಳು ಶಕ್ತಿಯನ್ನು ಕಳೆದುಕೊಂಡವು, ಜಗತ್ತಿನ ಸಮತೋಲನ ಕುಸಿಯತೊಡಗಿತು. ಎಲ್ಲೆಡೆ ಅಶಾಂತಿ ಆವರಿಸಿತು. ತನ್ನ ತಪ್ಪನ್ನು ಅರಿತ ಚಂದ್ರನು ಮಹಾದೇವ ಶಿವನ ಶರಣು ಹೋದನು. ಕೈಲಾಸಕ್ಕೆ ಹೋಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಪ್ರಭು, ನನ್ನ ಅಹಂಕಾರದಿಂದ ಜಗತ್ತು ನೋವು ಅನುಭವಿಸುತ್ತಿದೆ, ದಯವಿಟ್ಟು ರಕ್ಷಿಸಿ ಎಂದು ಬೇಡಿಕೊಂಡನು. ಶಿವನು ಚಂದ್ರನ ಪಶ್ಚಾತ್ತಾಪವನ್ನು ಕಂಡು ಕರುಣೆ ತೋರಿದನು. ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗಲಿಲ್ಲ, ಆದರೆ ಲೋಕ ಕಲ್ಯಾಣಕ್ಕಾಗಿ ಶಿವನು ಒಂದು ಪರಿಹಾರ ನೀಡಿದನು. ಶಿವನು ಚಂದ್ರನನ್ನು ತನ್ನ ಜಟೆಯ ಮೇಲೆ ಇರಿಸಿಕೊಂಡನು. ಇದರಿಂದ ಚಂದ್ರನು ಸಂಪೂರ್ಣವಾಗಿ ನಾಶವಾಗದೆ ಕ್ಷಯ ಮತ್ತು ವೃದ್ಧಿ ಹೊಂದುವಂತೆ ಆಯಿತು. ಅದಕ್ಕೆ ಚಂದ್ರನು ಕುಗ್ಗುವುದು ಮತ್ತು ಬೆಳೆಯುವುದು ನಡೆಯುತ್ತದೆ. ಈ ಕಾರಣದಿಂದ ಶಿವನು ಚಂದ್ರಶೇಖರ ಎಂಬ ಹೆಸರನ್ನು ಪಡೆದನು. ಚಂದ್ರನ ಅಹಂಕಾರವನ್ನು ನಿಯಂತ್ರಿಸಿ ಜಗತ್ತಿನ ಸಮತೋಲನವನ್ನು ಕಾಪಾಡಿದವನು ಶಿವ. ಈ ಘಟನೆ ಶಿವನ ಕರುಣೆ ಮತ್ತು ಜವಾಬ್ದಾರಿಯನ್ನು ತೋರಿಸುತ್ತದೆ.